ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ನನ್ನ ಈ ಒಂದು ಲಾಗ್ ಬಂದು ಏನು ವಿಶೇಷ ಅಂತ ಕೇಳ್ಬೋದು. ಸೊ ಇವತ್ತು ನಾನು ಮಗನಿಗೆ ಸ್ಕೂಲಲ್ಲಿ ಪ್ರಾಜೆಕ್ಟ್ ಇತ್ತು. ಸೊ ಪ್ರಾಜೆಕ್ಟನ್ನ ನಾನು ಒಂದು ಮಾಡೆಲ್ ಥರ ಮಾಡಿ ಕೊಡೋಣ ಅಂತ ಹೇಳಿಬಿಟ್ಟು, ಸೊ ಆಲ್ರೆಡಿ ನಾನು ಇದಕ್ಕೆ ಸ್ಟೇಷನರಿ ಐಟಮ್ಸ್ನೆಲ್ಲ ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಸೊ ಸಬ್ಮಿಟ್ ಮಾಡೋ ಟೈಮ್ ಬೇರೆ 2 ಡೇಸ್ ಇತ್ತು. ಹಾಗಾಗಿ ಸ್ವಲ್ಪ ಇದನ್ನೆಲ್ಲ ಮಾಡಿಬಿಡೋಣ ಅಂದ್ಬಿಟ್ಟು ಸೊ ಶಾಪಿಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನೈಟು ನಾನು ಸುಮಾರು ಒಂದು 10 o'clock ಕೂತ್ಕೊಂಡು 12 o'clock ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಇದೊಂದು ಪ್ರಾಜೆಕ್ಟು. ಸೊ ಇದು ಮಾಮೂಲಿ ನಾವು ಥರ್ಮಕೋಲು ಮತ್ತು ರಟ್ಟು ಎಲ್ಲ ಯೂಸ್ ಮಾಡಿರ್ತಕ್ಕಂಥದ್ದು. ನಾನು ಮಾಮೂಲಿ KG ಕಾರ್ಡ್ಬೋರ್ಡ್ ಶೀಟಲ್ಲಿ ಕೂಡ ಮಾಡ್ಬೋದಾಗಿತ್ತು. ಬಟ್ ಸ್ವಲ್ಪ ಸ್ಪೆಷಲ್ಲಾಗಿರಲಿ ಮತ್ತು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಮತ್ತು ಚೆನ್ನಾಗೂ ಇರಲಿ ಕೂಡ ಅಂತ ಹೇಳಿಬಿಟ್ಟು, ಒಂದು ನಮಗೂ ಕೂಡ ತುಂಬಾ ಒಂದು ಆ್ಯಕ್ಟಿವಿಟಿಯಾಗಿ ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಮಕ್ಕಳು ಸ್ವಲ್ಪ ಕ್ರಿಯೇಟಿವ್ ಮೈಂಡು ಚೆನ್ನಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೆ. ಸೊ ಮಗಳಿಗೂ ಅದಕ್ಕೆ ಸ್ವಲ್ಪ ಸಪೋರ್ಟ್ ಎಲ್ಲ ಮಾಡಿದ್ಲು. ಅವಳೆಲ್ಲ ಓದ್ಕೊಂಡಿದ್ದೆಲ್ಲ ಆದಮೇಲೆ ಬಂದು ನನ್ನ ಜೊತೆ ಜಾಯ್ನ್ ಆಗಿದ್ಲು. ಸೊ ತುಂಬ ಲೇಟಾಗಿತ್ತು ಆಗಿದ್ದರಿಂದ ಸ್ವಲ್ಪ ಅವಳಿಗೂ ತುಂಬಾ ಸ್ಟ್ರೈನ್ ಆಗಿದ್ಲು. ಸೊ ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡಿಟ್ಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಇದನ್ನು ಮೆಷರ್ಮೆಂಟ್ ಇದಾಗಿ ಕಟ್ ಮಾಡ್ಕೊಬೇಕು. ಯಾಕೆಂದರೆ ಮೆಷರ್ಮೆಂಟು ಎಲ್ಲ ಕಡೆಯೂ ಒಂದೇ ಸಮ ಇದ್ದರೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಒಂದು ಸ್ವಲ್ಪ ವೇರಿಯೇಷನ್ ಆದ್ರೂ ಅದು ಹೊರಟೋಗುತ್ತೆ. ಸೊ ಇಲ್ಲಿ ನೋಡಿ ನನ್ನ ಮಗಳು ಆಲ್ರೆಡಿ ಸ್ಲೀಪಿಂಗು. ನಾನು ವರ್ಕ್ ಮಾಡಬೇಕು, ಇವ್ರು ಮಲಿಕೊಂಡು ನಿದ್ದೆ ಮಾಡಬೇಕು. ಎಷ್ಟು ಚೆನ್ನಾಗಿತ್ತು ನಮ್ಮನೆ. ಇವನ್ ಪ್ರಾಜೆಕ್ಟ್ ನಾನು ಮಾಡಬೇಕು, ಅವನು ಅಚ್ಚುಕಟ್ಟಾಗಿ ಮಲಿಕೊಂಡ ಹೋಗಿ. ಇನ್ಸಿಡೆಂಟ್ ಸೊ ನಾನು ಶಾಪಲ್ಲೆಲ್ಲ ಕೆಲಸ ಬಂದು ಈ ಪ್ರಾಜೆಕ್ಟ್ನ ಮಾಡ್ತಾಯಿದ್ದೀನಿ. ಇವರೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು. ನನಗೆ ಅಂದರೆ ಸ್ಕೂಲಲ್ಲಿ ಪಾಪ ಅವನಿಗೆ ಬೈಬಾರ್ದಲ್ವ, ಏನು ಮಾಡ್ಕೊಂಡು ಬಂದಿಲ್ಲ ಅಂತ ಎಲ್ಲ ಹೇಳಬಾರ್ದಲ್ವ. ಹಾಗಾಗಿ ನನ್ನ ಒಂದು ಆ ಮೈಂಡಲ್ಲಿ ಇತ್ತು. ಹಾಗಾಗಿ ನಾನು ಸ್ವಲ್ಪ ಆಲ್ರೆಡಿ ಸ್ವಲ್ಪ ಹೇಳಿದ್ರೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ. ಯಾಕೆಂದರೆ ಅದು ಸ್ವಲ್ಪ ಅಂದರೆ ಅವ್ರು ಹೇಳೋದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾನೇ ನಾನು ಮಾಡಿಕೊಟ್ಟಿರ್ತೀನಿ. ಯಾಕೆಂದರೆ ಅದು ಸ್ವಲ್ಪ ಚೆನ್ನಾಗಿರಲಿ ಮತ್ತು ಚೆನ್ನಾಗೂ ಕಾಣಿಸ್ಲಿ, ಬೇರೆ ಮಕ್ಕಳು ಕೂಡ ಎಲ್ಲ ನೋಡ್ತಿರ್ತಾರೆ, ಅವ್ರಿಗೂ ಒಂದು ಐಡಿಯಾ ಅನ್ನೋದು ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಆ ಥರ ಮಾಡಿರ್ತೀನಿ. ಸೊ ಫೈನಲಿ ಎಲ್ಲ ನಾವು ನೀಟಾಗಿ ಅರೇಂಜ್ ಮಾಡ್ತಾಯಿದ್ವಿ. ತುಂಬ ಲೇಟಾಗಿದ್ದರಿಂದ ಸ್ವಲ್ಪ ಮನೆಯೆಲ್ಲ ಫುಲ್ಲು ಹರಡ್ಬಿಟ್ಟಿದ್ವಿ. ಇದನ್ನೆಲ್ಲ ಕಟ್ ಮಾಡೋದು ಆಗಲಿ ಎಲ್ಲ ಮಾಡಿ ಅದನ್ನು ಅಂಟಿಸೋದಕ್ಕೆ ಗ್ಲೂ ಎಲ್ಲ ತೊಗೊಂಡು ಬಂದಿದ್ದೆ. ಬಟ್ ಅದು ಸ್ಟಿಕ್ಕಾಗಿ ಕೂತ್ಕೊಳ್ತಲೇ ಇರಲಿಲ್ಲ. ನಾವು ಅವಾಗ ಸ್ವಲ್ಪ ಫೆವಿಕ್ವಿಕ್ ಅದು ಇದು ಎಲ್ಲ ಹಾಕಿ ಏನೋ ಮಾಡಿ ಅಂಟಿಸಿದ್ವಿ. ನಂತರ ಅದಕ್ಕೊಂದು ಐಡಿಯಾ ಮಾಡಿ ನನ್ನ ಹತ್ರ ಗುಂಡು ಪಿನ್ನು ಬರುತ್ತೆ ಗೊತ್ತಾ, ಆ ಥರ ಗುಂಡು ಪಿನ್ನಲ್ಲಿ ನಾನು ಅದನ್ನೆಲ್ಲ ಸ್ಟಿಕ್ ಮಾಡಿ ಎಲ್ಲ ಇಟ್ಟಿದ್ದೆ. ಮಾರ್ನಿಂಗ್ ಅಷ್ಟೊತ್ತಿಗೆ ಆ ಗ್ಲೂ ಎಲ್ಲ ಡ್ರೈ ಆಗಿ ನೀಟಾಗಿ ಅದು ಫಿಕ್ಸ್ ಆಗಿತ್ತು. ಸೊ ಫೈನಲಿ ನೋಡಿ ಮನೆಯೆಲ್ಲ ಎಷ್ಟು ಹರಡಿತ್ತು ಅಂತಂದರೆ, ನಾವೇನಾದರೂ ಒಂದು ಪ್ರಾಜೆಕ್ಟ್ ಮಾಡ್ತೀವಿ ಅಂತಂದರೆ ಆ ಮನೆ ತುಂಬ ಹರಡಿಟ್ಟಿರ್ತೀವಿ. ಏಕೆ ಅಂತಂದರೆ ಅದು ಕಟ್ ಮಾಡೋದು, ಇಲ್ಲಿ ಕಟ್ ಮಾಡೋದು, ಇದು ಸರಿ ಬರಲಿಲ್ಲ ಅಂದರೆ ಅದು ಸರಿ ಬರಲಿಲ್ಲ ಅಂದರೆ ಅದನ್ನ ರೆಡಿ ಮಾಡೋ ಅಷ್ಟೊತ್ತಿಗೆ ಆಗೋಗಿರುತ್ತೆ. ಸೊ ನೋಡಿ ಫೈನಲಿ ಇಷ್ಟು ಮಾಡಿಟ್ಟಿದ್ದು. ಇದಕ್ಕೆಲ್ಲ ಪೇಂಟಿಂಗು ಮತ್ತು ಅದ್ರ ಕೆಳಗಡೆ ನೀಟಾಗಿ ಸ್ಟ್ಯಾಂಡ್ ಥರ ನೀಟಾಗಿ ತೊಗೊಂಡೋಗಿ ಸ್ಕೂಲಿಗೆ ಕೊಟ್ಟರೆ ಎಷ್ಟು ನೀಟಾಗಿ ಇರಬೇಕಲ್ಲ. ಸೊ ಯಾವುದೇ ರೀತಿ ಬೆಂಡು ಎಲ್ಲ ಆಗದೆಲ್ಲ ಇರೋ ರೀತಿಲೆಲ್ಲ ಮಾಡಿ, ಸೊ ಅದ್ರ ನೆಕ್ಸ್ಟ್ ಡೇ ನಾನು ಇದನ್ನು ಮಾಡಿದ್ದು. ಸೊ ಯಾಕೆಂದರೆ ಒಂದೇ ದಿವಸದಲ್ಲಿ ನಾವೆಲ್ಲ ಮಾಡ್ತೀವಿ ಅನ್ನೋದಕ್ಕಾಗೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಮಾಡಿಬಿಟ್ಟು ಅದ್ರ ನೆಕ್ಸ್ಟ್ ಡೇ ನಾನು ಸಬ್ಮಿಟ್ ಮಾಡೋದಿತ್ತು, ಮಗನ ಕೈ ಕೊಟ್ಟು ಕಳಿಸೋದಿತ್ತು. ಸೊ ಮಗನ ಕೈಲಿ ಕೊಟ್ಟು ಕಳಿಸೋದಕ್ಕಿಂತ ಮಗಳ ಕೈಲಿ ಕೊಟ್ಟು ಕಳಿಸಿದ್ರೆ ಅವಳು ನೀಟಾಗಿ ಸೇಫಾಗಿ ತೊಗೊಂಡೋಗಿ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಮಗಳ ಕೈಲಿ ಕೊಟ್ಟು ಕಳಿಸ್ತಿದ್ದೆ. ಬಟ್ ನೆಕ್ಸ್ಟು ಮುಂದೆ ನೋಡಬೇಕು ನೀವು, ನನ್ನ ಮಗ ಎಷ್ಟು ರಗಳೆ ಮಾಡ್ತಾನೆ ಆ ಒಂದು ಮಾಡೆಲ್ ತೊಗೊಂಡೋಗೋದಕ್ಕೆ ಅಂತ ಹೇಳಿಬಿಟ್ಟು. ನೋಡಿ ನೀವು ಈ ಥರ ನಿಮ್ಮ ಮಕ್ಕಳಿಗೆ ಈ ಥರ ಸಣ್ಣದ್ದು ಏನಾದರೂ ಒಂದು ಪ್ರಾಜೆಕ್ಟ್ ಎಲ್ಲ ಕೊಟ್ಟರೆ ಸ್ವಲ್ಪ ನೀವು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಅಂದರೆ ನಿಮ್ಮ ಒಂದು ಎಕ್ಸ್ಟ್ರಾ ಒಂದು ಕ್ರಿಯೇಟಿವಿಟಿನ ನೀವು ತೋರಿಸ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಅವರು ಕೂಡ ಅದನ್ನು ನೋಡ್ತಾ ಕಲಿತಾರೆ. ಸೊ ನಾನು ಇಲ್ಲಿ ಥರ್ಮಾಕೋಲ್ ಶೀಟ್ ಇದರಿಂದನೇ ಕಾಂಪೌಂಡ್ ಆಗಿರ್ಬೋದು ಅದನ್ನೆಲ್ಲ ಸ್ಟಿಕ್ ಮಾಡಿಕೊಂಡೆ. ಮತ್ತು ನಾನು ಗ್ರೀನ್ ಮ್ಯಾಟ್ಗೆ ಫಾರ್ಮ್ ಶೀಟ್ಸ್ ಎಲ್ಲ ಬರುತ್ತೆ. ಇದು ಗ್ರೀನ್ ಮ್ಯಾಟ್ಗೆ ನಿಮಗೆ ಸ್ಟೇಷನರಿ ಐಟಮ್ಸಲ್ಲಿ ಕೇಳಿದ್ರೆ
ಅಂಗಡಿಯಲ್ಲಿ ಶಾಪಲ್ಲಿ ಕೇಳಿದ್ರೆ ನಿಮಗೆ ಅಗ್ರಿ ಮ್ಯಾಟ್ ಥರದ್ದೆಲ್ಲ ಸಿಗುತ್ತೆ, ಎಲ್ಲ ಥರ ಐಟಮ್ಸು ಸಿಗುತ್ತೆ ಫ್ರೆಂಡ್ಸ್. ನಾನು ಅಂದರೆ ನಿಮಗೆ ಹೌಸ್ನ ನೀವು ರೆಡಿಮೇಡ್ ಸಹ ಸಿಗುತ್ತೆ. ನಾನು ಆ ಥರ ಬೇಡ ಅಂತ ಹೇಳ್ಬಿಟ್ಟು ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಿದ್ದು. ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಕೆಲವೊಂದು ಈ ಥರ ಎಲ್ಲ ಇದ್ದಾಗ ಮಕ್ಕಳನ್ನ ಸ್ವಲ್ಪ ನನ್ನ ಮುಂದೆ ಕೂರಿಸ್ಕೊಂಡು ಇನ್ವಾಲ್ವ್ ಮಾಡಿಸ್ಕೊಳ್ತೀನಿ. ಯಾಕೆ ಅಂತಂದರೆ ಅವ್ರಿಗೂ ಸಹ ಆ ಒಂದು ಆ್ಯಕ್ಟಿವಿಟೀಸ್ ಬರಬೇಕು ಅಂತ ಹೇಳಿಬಿಟ್ಟು. ಸೊ ನನಗೆ ಈ ಆ್ಯಕ್ಟಿವಿಟೀಸು, ಈ ಪೇಂಟಿಂಗ್ ಕಲರು ಅಂತಂದರೆ ತುಂಬಾ ಇಷ್ಟ. ಸೊ ಆರ್ಟ್ ಆ್ಯಂಡ್ ಕ್ರಾಫ್ಟು ಈ ಥರ ಎಲ್ಲ ಮಾಡೋದಕ್ಕೆ ತುಂಬಾ ಇಷ್ಟ ಕೂಡ. ನಾನು ಸಹ ಪೇಂಟಿಂಗ್ ಕ್ಲಾಸ್ಗೆಲ್ಲ ಹೋಗಿ ಪೇಂಟಿಂಗ್ ಕ್ಲಾಸ್ ಕಲ್ತ್ಕೊಂಡು ಬಂದಿದ್ದೀನಿ. ಸೊ ಮಗಳು ಕೂಡ ಆನ್ಲೈನ್ ಪೇಂಟಿಂಗ್ ಕ್ಲಾಸ್ ಎಲ್ಲ ಕಲ್ತಿದ್ದಾಳೆ. ಸೊ ಹಾಗಾಗಿ ಸ್ವಲ್ಪ ಇಬ್ಬರೂ ಸೇರಿಕೊಂಡು ಇದನ್ನು ಒಂದು ಪ್ರಾಜೆಕ್ಟ್ನ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಫೈನಲಿ ನಾನು ಕಲರಿಂಗ್ ಎಲ್ಲ ಮಾಡ್ತಾಯಿದ್ದೆ. ಮಗನೂ ಕೂಡ ಸ್ವಲ್ಪ ಓದ್ಕೊಳ್ತಾ ಇದ್ದ. ಮಗಳು ಸ್ವಲ್ಪ ಎಲ್ಲ ಓದಿದ್ದಾದಮೇಲೆ ಎಲ್ಲ ಸಣ್ಣ ಪುಟ್ಟ ಅವಳು ಕೂಡ ಹೆಲ್ಪ್ ಮಾಡ್ತಿದ್ಲು ನನಗೆ. ನಂತರ ಅವಳು ಕೂಡ ಒಂದು ಟೀಚರ್ಸ್ ಡೇಗೆ ಒಂದು ಡ್ರಾಯಿಂಗ್ ಮಾಡಿದ್ಲು. ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆಲ್ಲ ಕಲರಿಂಗ್ ಎಲ್ಲ ಮಾಡೋದಿತ್ತು. ಪಾಪ ಅವಳು ಕೂಡ ನನ್ನ ಜೊತೆನೇ ಕೂತ್ಕೊಂಡು ಕಲರಿಂಗ್ ಎಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೂತಿದ್ದು. ನಂತರ ಹಸ್ಬೆಂಡು ನನ್ನ ಮಗನಿಗೆ ಓದಿಸೋದು ಮಾಡ್ತಾಯಿದ್ರು. ನಾನು ಇವನಿಗೆ ಪ್ರಾಜೆಕ್ಟ್ನ ರೆಡಿ ಮಾಡ್ತಾಯಿದ್ದೆ. ಮಾರ್ನಿಂಗ್ಗೆ ಸಬ್ಮಿಟ್ ಮಾಡೋದಿತ್ತು. ಹಾಗಾಗಿ ಇದನ್ನು ನಾನು ಕೂತ್ಕೊಂಡು ಮಾಡ್ತಾಯಿದ್ದೆ. ಇಷ್ಟೊಂದು ಮಾಡೋ ಅಂಥ ಅವಶ್ಯಕತೆ ಇರಲಿಲ್ಲ. ಬಟ್ ನಾನು ಮಾಡೋಣ ಅನ್ನೋ ಒಂದು ನನಗೆ ಇಷ್ಟ ಆಯಿತು. ಮಾಡೋದು ಮಾಡ್ತೀವಿ, ಚೆನ್ನಾಗಿರೋದನ್ನೇ ಮಾಡೋಣ ಅನ್ನೋ ಒಂದು ಮೈಂಡಲ್ಲಿತ್ತು. ಹಾಗಾಗಿ ಸ್ವಲ್ಪ ಇದಕ್ಕೆಲ್ಲ ನೀಟಾಗಿ ಕಲರಿಂಗ್ ಎಲ್ಲ ಕೊಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ನಿಮ್ಮ ಮಕ್ಕಳಿಗೆ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ನೆಲ್ಲ ನೀವು ಕೂಡ ಹೇಳ್ಕೊಡ್ಬೋದು. ಮತ್ತು ಫ್ರೀ ಇದ್ದಾಗ ಮಕ್ಕಳು ರಜದ ಟೈಮಲ್ಲಿ ಈ ಥರ ಎಲ್ಲ ಕ್ರಿಯೇಟಿವಿಟಿ ಎಲ್ಲ ಹೇಳಿಕೊಟ್ರೆ ಮಕ್ಕಳು ಕೂಡ ಆಸೆಯಿಂದ ಕಲಿತಾರೆ. ಮತ್ತು ಅವ್ರಿಗೂ ಒಂದು ನಾನು ಮಾಡಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಏನಾದರೂ ಪೇಂಟಿಂಗ್ ಕ್ಲಾಸ್ ಆಗಿರ್ಬೋದು, ಈ ಥರ ಪೇಂಟಿಂಗ್ ಕ್ಲಾಸು, ಆನ್ಲೈನ್ ಕ್ಲಾಸಸ್ ಏನಾದ್ರು ಬೇಕು ಅಂತಂದರೆ ನನ್ನ ಒಂದು ಈ ವಿಡಿಯೋದಲ್ಲಿ ಒಂದು ಫೋನ್ ನಂಬರ್ನ ನಿಮಗೆ ಹಾಕಿರ್ತೀನಿ. ಯಾರೆಲ್ಲ ನಿಮಗೆ ಆನ್ಲೈನ್ ಕ್ಲಾಸ್ಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಸೊ ಅಂಥವ್ರು ಕೂಡ ನೀವು ಈ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಜಾಯ್ನ್ ಆಗ್ಬೋದು, ಕೇಳಿ. ಸೊ ಇವರ ಹೆಸರು ಬೃಂದಾ ಅರವಿಂದ್ ಅಂತ ಹೇಳಿಬಿಟ್ಟು ಮೇಡಮ್ಮು. ಸೊ ನಿಮ್ಗೇನಾದರೂ ಪೇಂಟಿಂಗ್ ಕ್ಲಾಸ್, ಕಲರಿಂಗು ಎಲ್ಲ ಮಾಡೋದು ಇಂಟ್ರೆಸ್ಟ್ ಇರೋ ಅಂಥವ್ರು, ಡ್ರಾಯಿಂಗ್ ಕ್ಲಾಸ್ ಇಂಟ್ರೆಸ್ಟ್ ಇರೋರು, ಸೊ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಕೇಳ್ಕೊಬೋದು. ಅದು ನೀನೇನು ಮಾಡಿದ್ರು ಬರಲ್ಲ. ಗ್ಲೂ ಹಾಕಿದ್ವಲ್ಲ ದಿಶಾ. ಸೊ ಫೈನಲಿ ಮನೆ ಈ ಥರ ಆಯಿತು. ಇದು ಪಕ್ಕಾ ಹೌಸ್ ಅಂತ ಹೇಳಿಬಿಟ್ಟು ನಾನು ಅದನ್ನೆಲ್ಲ ಸ್ಟಿಕ್ಕೆಲ್ಲ ಮಾಡಿ ಎಲ್ಲ ರೆಡಿ ಮಾಡಿದ್ದೆ. ಸೊ ಮಗಳು ಫೈನಲಿ ಅವಳದು ಕೂಡ ಡ್ರಾಯಿಂಗ್ ಎಲ್ಲ ಆಗಿತ್ತು. ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ಟಚಪ್ ಕೊಡಬೇಕಿತ್ತು. ಆ ಟಚಪ್ ಎಲ್ಲ ಕೊಡೋ ಹೊತ್ತಿಗೆ ಸುಮಾರು ಹೊತ್ತೇ ಆಗಿತ್ತು, ಟೈಮ್ ಆಗಿತ್ತು ಕೂಡ. ಸೊ ಫೈನಲಿ ಮನೆಯೆಲ್ಲ ಆಗಿ ಮನೆಯೆಲ್ಲ ಫುಲ್ಲು ಹರಡಿತ್ತು. ಅದನ್ನೆಲ್ಲ ಮಾರ್ನಿಂಗ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಹೋಗಿ ಮಲಗಿಬಿಟ್ಟೆ. ಸೊ ನಂತರ ಇದನ್ನು ಮಾರ್ನಿಂಗ್ ಹೆಂಗೆ ನಾನು ಸ್ಕೂಲಿಗೆ ಕಳಿಸೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಮಗಳ ಕೈಲಿ ಕೊಟ್ಟು ಕಳಿಸೋಣ ಅಂತಂದರೆ ಮಗ ಬಂದು ಹೆಂಗೆ ಎತ್ಕೊಂಡು ಹೋಗ್ತೀಯಾ, ಇದೇನು ಹೆಂಗೆ ಎತ್ಕೊಂಡು ಹೋಗ್ತೀಯಾ ಅಂತ ಬೇರೆ ಕೇಳ್ತಿದ್ದ. ಯಾರು ತೊಗೊಂಡೋಗ್ತಾರೆ? ನೀನು ತೊಗೊಂಡೋಗ್ತೀಯ, ದಿಶಾ ತೊಗೊಂಡೋಗ್ತಾಳ? ಮುಂದೆ ಮುಂದೆ ಇಟ್ಕೊಂಡು ಗಾಡಿ ನಾನು ಹೆಂಗೆ ಓಡಿಸ್ಲಿ? ವಾ ಹಾಂ, ಮುಂದೆಗಡೆ ಇಟ್ಕೊಂಬಿಟ್ಟು ಮುರಿದೋದ್ರೆ ಅದು ದಿಶಾ ತೊಗೊಂಡೋಗಿ ಕೊಡ್ತಾಳೆ ಬಿಡು. ಅಲ್ಲಿ ಕೊಡ್ತಾಳೆ, ತೆಗೆದುಕೋ, ಅದನ್ನು ಕಲೆಕ್ಟ್ ಮಾಡ್ಕೊ, ಆಯಿತಾ? ಐಡಿಯಾ ನಿನ್ಗೇನು ಬರುತ್ತೆ. ನಾವೆಲ್ಲ ರಾತ್ರಿ ಎಲ್ಲ ಕೂತು ಮಾಡಿದ್ದು, ಇವನು ಮಾತ್ರ ತೊಗೊಂಡೋಗೋದಕ್ಕೆ ಐಡಿಯಾ ಕೊಡೋಕ್ಕೆ ಬಂದಿದ್ದ. ಸೊ ಫೈನಲಿ ಎಲ್ಲ ಆಯಿತು, ಓಕೆ ಅಂತ ಹೇಳಿಬಿಟ್ಟು ಇದನ್ನ ಮಗಳು ಸ್ಕೂಲಿಗೆ ತೊಗೊಂಡು ಹೋದ್ಲು. ಸೊ ಈ ರೀತಿ ನಾನು ಈ ಒಂದು ಪ್ರಾಜೆಕ್ಟ್ನ ಈ ರೀತಿ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ನಿಮಗೆ ಯಾವ ಥರ ಬಂದಿದೆ ಅಂತ ನಿಮಗೆ ಅನಿಸ್ತು ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.